ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪದ್ಮ. ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಕ್ಲೀನ್ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಏಕೆಂತಂದರೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೆಳಗ್ಗೆನೇ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಕೊಂಡು ಮನೇನೂ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಅದೆಲ್ಲ ಮಾಡಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಹಾಗಾಗಿ ತೊಳೆದಿಟ್ಟಿರೋ ಪಾತ್ರೆನೆಲ್ಲ ಎಲ್ಲೆಲ್ಲಿ ಜೋಡಿಸ್ಬೇಕಿತ್ತು ಅಲ್ಲೆಲ್ಲ ಜೋಡಿಸ್ಕೊಂಡೆ. ಅದಾದಮೇಲೆ ಡೈಲಿ ಮಾಮೂಲಿ ರಾಗಿ ಗಂಜಿ ಕುಡಿತೀವಿ ನಾವು, ಹಾಗಾಗಿ ರಾಗಿ ಗಂಜಿಗೂ ತಯಾರಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ನಾನು ಹೀಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ಒಲೆ ಮೇಲೆ ಇಡೋದು. ಇಲ್ಲಾಂತಂದರೆ ಒಲೆ ಮೇಲೆ ಇಟ್ಟಾದಮೇಲೆ ನಾವು ಈ ರೀತಿ ಮಾಡಿಕೊಂಡ್ರೆ ಹೇಗಾಗುತ್ತೆ ಅಂದರೆ ಒಂದು ಸತಿ ಗಂಟಾಗ್ಬಿಡುತ್ತೆ, ಕುಡಿಲಿಕ್ಕೂ ಒಂಥರ ಹಿಂಸೆ ಆಗುತ್ತೆ. ಹಾಗಾಗಿ ಫಸ್ಟೇ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೊಂಡ್ರೆ ಆಯಿತು. ಅದಕ್ಕೋಸ್ಕರ ನಾನು ಈ ರೀತಿ ಫಸ್ಟೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾನಿವತ್ತು ರಾಗಿ ಗಂಜಿಗೆ ರಾಗಿ ಸ್ಮೂದಿ ಮಾಡ್ಕೊತಾ ಇದ್ದೀನಿ, ಮನೆಯವ್ರಿಗೆ ರಾಗಿ ಗಂಜಿ ಮಾಡಿಕೊಡ್ತಾ ಇದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಅಂತ ಅನಿಸ್ಬೋದು ನಿಮಗೆ, ಏಕೆಂತಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ. ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ, ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಅದಾದಮೇಲೆ ಇವಾಗ ರಾಗಿ ಗಂಜಿನ ಆ ಕಡೆ ಕಾಯಕ್ಕಿಟ್ಟಿದ್ದೆ. ಈ ಕಡೆ ನಾನು ಬೆಳಗಿನ ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಶಾವಿಗೆನ ನಾನು ಫಸ್ಟೇ ನೀರಲ್ಲಿ ಬೇಯಿಸಿಟ್ಕೊಂಡ್ಬಿಡ್ತೀನಿ, ಅದಾದಮೇಲೆ ಉಪ್ಪಿಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಕೆಲವರು ಹಾಗೆ ಉಪ್ಪಿಟ್ಟು ಮಾಡ್ತಾನೆ ಅಲ್ಲೇ ನೀರು ಹಾಕ್ಕೊಂಡು ಅಲ್ಲೇ ಬೇಯಿಸ್ಕೊತಾರೆ. ನನಗೆ ಆ ರೀತಿ ಬರೋದಿಲ್ಲ, ಇದೇ ರೀತಿ ಮಾಡೋದು. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಾನು ಶಾವಿಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾನು ಅದೇ ರೀತಿ ಕಲ್ತ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಹಾಗೆ ಮಾಡೋದು. ಇನ್ನು ಈ ಕಡೆ ನೀರು ಕಾಯಕ್ಕಿಟ್ಟಾದಮೇಲೆ ಈ ಕಡೆ ರಾಗಿ ಗಂಜಿ ಕೂಡ ರೆಡಿಯಾಗಿತ್ತು. ಅದು ಕಂಪ್ಲೀಟಾಗಿ ತಣ್ಣ ಆಗೋದಕ್ಕೆ ಆ ಕಡೆ ಎತ್ತಿಟ್ಕೊಂಡಿದ್ದೆ. ನೀರು ಕಾಯೋವಾಗಲೇ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕಾಯಿಸ್ಕೊಂಡ್ಬಿಡ್ತೀನಿ. ಇವಾಗ ನೀರೆಲ್ಲ ಕಾದಿದೆ, ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗಣೇಶ ಶಾವಿಗೆ ತರೋದು. ಅದು ತುಂಬಾ ಚೆನ್ನಾಗಿರುತ್ತೆ, ಒಂಥರ ಮನೆಯಲ್ಲೇ ಒತ್ತು ಶಾವಿಗೆ ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ. ಹಾಗಾಗಿ ಯಾವಾಗಲೂ ನಾವು ಅದನ್ನೇ ತಂದ್ಕೊಳ್ಳೋದು. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹದವಾಗಿ 1-2 ನಿಮಿಷ ಹಾಕ್ಕೊಂಡು ಶಾವಿಗೆ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. 1 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆದ ತಕ್ಷಣ ಇಮ್ಮಿಡಿಯೇಟ್ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಬಸ್ದಿಟ್ಕೊಬೇಕಾಗುತ್ತೆ. ನಾನು ಅದನ್ನು ನೀರು ಚೆಲ್ಬಿಟ್ಟು ತಿರ್ಗಾ 1-2 ಸತಿ ತಣ್ಣೀರಲ್ಲಿ ತೊಳೆದ್ಬಿಡ್ತೀನಿ. ಆವಾಗ ಕಂಪ್ಲೀಟಾಗಿ ತಣ್ಣ ಆಗಿರುತ್ತೆ, ಆಮೇಲೆ ಉದ್ರುದ್ರಾಗೂ ಚೆನ್ನಾಗಿ ಬರುತ್ತೆ ಅಂತ ಇವಾಗ ತಟ್ಟೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ತಣ್ಣ ಆಗೋದಕ್ಕೆ ನಾನು ಬಿಟ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಶಾವಿಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ, ಉದ್ರುದ್ರಾಗಿರುತ್ತೆ, ಮನೇಲಿ ತಿಂತಾರೆ. ಇವಾಗ ಸುಮ್ಮನೆ ಒಂದು ಸತಿ ಮಾಡಿ ವೇಸ್ಟ್ ಮಾಡೋಕ್ಕಿಂತ ನನಗೆ ಹಂಗೆ ಬಾಣಲಿಯಲ್ಲಿ ಡೈರೆಕ್ಟಾಗಿ ಮಾಡೋದಕ್ಕೆ ಬರಲ್ಲ, ಹಾಗಾಗಿ ಈ ರೀತಿ ಬಸ್ತಿಟ್ಕೊಂಡು ಮಾಡ್ತೀನಿ ನಾನು. ಇವಾಗ ಇದೆಲ್ಲ ಚೆನ್ನಾಗಿ ತೊಳ್ಕೊಂಡು ತಟ್ಟೆಯಲ್ಲಿ ಆರಾಗೋದಕ್ಕೆ ಇಟ್ಟಿದ್ದೀನಿ, ಅಂತಂದರೆ ಕಂಪ್ಲೀಟಾಗಿ ತಣ್ಣ ಆಗಲಿ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ತಣ್ಣ ಆಗೋಷ್ಟರಲ್ಲಿ ನಾನು ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಏಕೆಂತಂದರೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು. ಸಾಂಬಾರನ್ನ ನಾನು ಯಾವಾಗಲೂ ಕುಕ್ಕರಲ್ಲಿ ಮಾಡೋಲ್ಲ, ಎಲ್ಲೋ ಒಂದೊಂದು ಸತಿ ರೇರು. ಇವತ್ತು ಸ್ವಲ್ಪ ಪೇಯ್ನ್ ಇತ್ತಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಪೇಯ್ನ್ ಇತ್ತು, ಹಾಗಾಗಿ ಕುಕ್ಕರಲ್ಲೇ ಮಾಡ್ಕೊಂಬಿಡೋಣ, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಮತ್ತು ಇನ್ನೂ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ಕೊಂಬಿಡ್ತೀನಿ. ನಾನು ಸಾಂಬಾರು ಮಾಡೋವಾಗ ಯಾವಾಗಲೂ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಹಾಕ್ತೀನಿ. ಅದು ಕೂಗಿಸ್ಕೊಂಡಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ತಣ್ಣ ಆಗೋಕ್ಕೆ ಬಿಡ್ತೀನಿ. ಇವಾಗ ಈ ಕಡೆ ನಾನು ಮೊದಲೇ ಹೇಳ್ದಂಗೆ ರಾಗಿ ಗಂಜಿ ನಮ್ಮ ಮನೆಯವ್ರಿಗೆ ಮಾಡಿ ರಾಗಿ ಸ್ಮೂದಿ ಮಾಡ್ಕೊತಾ ಇದ್ದೆ. ನಾನು ರಾಗಿ ಸ್ಮೂದಿ ಮಾಡೋದಕ್ಕೆ ಈಗ ರಾಗಿ ಗಂಜಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು, ಅಂದರೆ ಕಂಪ್ಲೀಟಾಗಿ ತಣ್ಣ ಆಗಿರಬೇಕು. ಅದಾದಮೇಲೆ ಹಿಂದಿನ ದಿನ ರಾತ್ರಿಯೇ ನಾನು 1-2 ಟೇಬಲ್ ಸ್ಪೂನು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ಉಪ್ಪು ಹಾಕ್ಬಿಟ್ಟು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು, ರಾಗಿ ಸ್ಮೂದಿ ರೆಡಿಯಾಗಿರುತ್ತೆ. ಇದನ್ನು ನಮ್ಮ ಹಸ್ಬೆಂಡ್ ಕುಡಿಯಲ್ಲ, ಹಾಗಾಗಿ ಅವ್ರಿಗೆ ರಾಗಿ ಗಂಜಿನೇ ಕೊಟ್ಟು ನಾನು ಸ್ಮೂದಿ ಮಾಡಿಕೊಂಡೆ. ಒಂದು ಸತಿ ಎರಡು ಒಂದೇ ಕಲರ್ ಇತ್ತಲ್ಲ ಅಂತಂದ್ಬಿಟ್ಟು ಕೊಟ್ಟು ನೋಡಿದ್ದೆ, ಬಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಲರ್ ವೇರಿಯೇಷನ್ ಆದರೆ ಕಂಡುಹಿಡಿದ್ಬಿಡ್ತಾರೆ. ಹಾಗಾಗಿ ನಾನು ಮತ್ತೆ ಆ ರೀತಿ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೆ ಯಾವ್ದು ಬೇಕೋ ಅದನ್ನೇ ಮಾಡಿಕೊಡ್ತೀನಿ, ನನಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊತೀನಿ. ಇನ್ನು ಈ ಕಡೆ ಬೇಳೆ ಎಲ್ಲ ಬೆಂದಿತ್ತು. ಅದಾದಮೇಲೆ ತರಕಾರಿ ಹಾಕಿ ಮಾಮೂಲಿ ಕಾಯಿ, ಟೊಮೊಟೊ ಮತ್ತು ಖಾರದ ಪುಡಿ ಅಂದರೆ ಸಾಂಬಾರು ಪೌಡ್ರು ಅದನ್ನು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು 1-2 ಸತಿ ಕೂಗಿಸ್ಕೊಂಡ್ರೆ ಆಯಿತು, ಸಾಂಬಾರು ರೆಡಿಯಾಗಿರುತ್ತೆ. ತರಕಾರಿ ನಾನಿಲ್ಲಿ ಮಿಕ್ಸ್ ತರಕಾರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಲಿಫ್ಲವರ್, ಬೀನ್ಸ್, ಕ್ಯಾರೆಟ್, ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೇರಿಸ್ಬಿಟ್ಟು 1-2 ಸತಿ ಕೂಗಿಸ್ಬಿಡೋದು. ಕೊನೆಯಲ್ಲಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಬಿಟ್ರೆ ಆಯಿತು, ಸಾಂಬಾರು ರೆಡಿಯಾಗಿರುತ್ತೆ.
ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಿನ್ನೆ. ಏಕೆಂತಂದರೆ ನಾನು ಆಲ್ರೆಡಿ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಅಂದ್ಬಿಟ್ಟು. ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ, ಒಂದು ಸತಿ ಚೆಕ್ ಮಾಡಿ ಬೇಕಾದರೆ. ನನಗೆ ಹೆಲ್ತ್ ಇಶ್ಯೂಸ್ ಇದೆ. ಅದು 1 ಮಂತ್ ಆದಮೇಲೆ ನಾನು ಸ್ಟಂಟ್ ಬಿಚ್ಚಿಸೋದಿತ್ತು, ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇತ್ತಲ್ಲ, ಹಾಗಾಗಿ ಸ್ಟಂಟ್ ಬಿಚ್ಚಿಸೋದಕ್ಕೆ ನಾನು ನಿನ್ನೆ ಹೋಗಿದ್ದೆ. ಸ್ವಲ್ಪ ಪೇಯ್ನ್ ಆಯಿತು. ನಾನು ನಿನ್ನೆ ತನಕ ಒಂದು 15 ಡೇಸ್ ಚೆನ್ನಾಗೇ ಇದೆ. ನಿನ್ನೆ ಆದಮೇಲೆ ತಿರ್ಗಾ 1-2 ಡೇಸ್ ಇವಾಗ ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಬೇಗನೆ ಬೆಳಗ್ಗೆ ಎದ್ದು ಬೇಗನೆ ಸ್ವಲ್ಪ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಕೊಂಡು, ಮನೆಯೂ ಕ್ಲೀನ್ ಮಾಡಿರಲಿಲ್ಲ, ಸ್ವಲ್ಪ ಮನೆ ಕ್ಲೀನ್ ಮಾಡಿ ಆಮೇಲೆ ರೆಸ್ಟ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಇವಾಗ ಸಾಂಬಾರು ರೆಡಿ ಆದಮೇಲೆ ನಾನು ಈ ಕಡೆ ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಮಾಡೋದಕ್ಕೆ ಶಾವಿಗೆ ಉಪ್ಪಿಟ್ಟಲ್ವ, ಮಾಮೂಲಿ ಶಾವಿಗೆ ಉಪ್ಪಿಟ್ಟಿಗೆ ಅದಕ್ಕೂ ಕೂಡ ಬೀನ್ಸ್, ಕ್ಯಾರೆಟ್, ಬಟಾಣಿ. ಬೀನ್ಸ್, ಕ್ಯಾರೆಟ್ನ ಎಷ್ಟು ಸಣ್ಣಕ್ಕೆ ಹಚ್ಚುತ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಏಕೆಂತಂದರೆ ಎಣ್ಣೆಲೇ ಫ್ರೈ ಆಗಿಬಿಡುತ್ತೆ. ಇಲ್ಲಾಂತಂದರೆ ನೀವಿಲ್ಲಾಂದರೆ ಸಪ್ರೇಟಾಗಿ ತಿರ್ಗಾ ಬೇಯಿಸ್ಕೊಂಡು ಹಾಕೊಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟು ಸಣ್ಣಕ್ಕೆ ಹಚ್ತೀರೋ ಅಷ್ಟು ಒಳ್ಳೆಯದಲ್ವ. ಹಾಗಾಗಿ ನಾನು ಸಣ್ಣಕ್ಕೆ ಹಚ್ಕೊಂಡು ಅದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಂಪ್ಲೀಟಾಗಿ ತಣ್ಣ ಆಗೋಕ್ಕೆ ಇಟ್ಟಿದ್ನಲ್ಲ ಶಾವಿಗೆನ, ಅದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನಿಲ್ಲಿ ಟೊಮೊಟೊ ಹಾಕಿಲ್ಲ. ನಾನು ಟೊಮೊಟೊ ಆಲ್ಮೋಸ್ಟ್ ಜಾಸ್ತಿ ತಿನ್ನೋದಿಲ್ಲ. ಆ್ಯಕ್ಚುಲಿ ನಿಂಬೆಹಣ್ಣನ್ನು ಜಾಸ್ತಿ ತಿನ್ನಬಾರ್ದು. ಬಟ್ ಎಲ್ಲೋ ಒಂದೊಂದು ಸತಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ಬಾತ್ ಮಾಡಿದಾಗ, ಕೆಲವೊಂದಕ್ಕೆ ಚಿತ್ರಾನ್ನ ಮಾಡಿದಾಗ, ಕೆಲವೊಂದಕ್ಕೆ ಹಾಕಲೇಬೇಕು ಅಂತಂದಾಗ ಹಾಕಲೇಬೇಕಾಗತ್ತೆ. ಸಾರಿ ಗೈಸ್, ನನ್ನ ವಾಯ್ಸು ಸ್ವಲ್ಪ ವೇರಿಯೇಷನ್ ಆಗಿದೆ. ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ ನೆನ್ನೆ ಹೋಗಿ ಬಂದಾಗಲಿಂದ. ಟ್ಯಾಬ್ಲೆಟ್ ಬೇರೆ ಬೆಳಗ್ಗೆಯಿಂದ ತೊಗೊಳ್ತಾ ಇದ್ದೀನಿ. 5 ಡೇಸ್ ತೊಗೋಬೇಕಾಗುತ್ತಲ್ಲ, ಹಾಗಾಗಿ ಒಂಚೂರು ಕೆಮ್ಮಾಗಿದೆ. ಅದಕ್ಕೆ ಒಂಚೂರು ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ. ಈಗ ನೋಡಿ ನಿಂಬೆಹಣ್ಣು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು, ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಕೆಲವ್ರು ಬಾಣಲಿಲೇ ನೀರು ಹಾಕಿ ಹಂಗೆ ಶಾವಿಗೆ ಹಾಕಿ ಡೈರೆಕ್ಟ್ ಮಾಡ್ತಾರೆ. ನನಗೆ ಅದು ಬರೋಲ್ಲ. ನಾನು ಈ ರೀತಿ ಬಸ್ಕೊಂಡೇ ಮಾಡೋದು. ಎಷ್ಟು ಉದ್ರಾಗಿ ಬಂದಿದೆ ನೋಡಿ. ಸುಮ್ಮನೆ 1 ಟೈಮ್ ತಿನ್ನೋದಲ್ವ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೀಗೆ ಮಾಡ್ಕೊಂಬಿಡ್ತೀನಿ ನಾನು. ಸಖತ್ತು ಟೇಸ್ಟಿಯಾಗಿರುತ್ತೆ. ನಾನು ಈ ರೀತಿ ಮಾಡೋದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಮೊಸರು ಬಜ್ಜಿ ಏನಾದರೂ ತಿನ್ಬೋದು. ಈ ವಿಂಟರಲ್ಲಿ ಮೊಸರು ಬಜ್ಜಿ ತಿನ್ನೋದಕ್ಕಿಂತ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ಬೆಟರ್ ಅಲ್ವಾ, ಬಿಸಿ ಬಿಸಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಟಿಫನ್ ಎಲ್ಲ ಆದಮೇಲೆ ನಮ್ಮ ಮನೇಲಿ ಎಲ್ಲರೂ ಡ್ಯೂಟಿಗೆ ಹೋದ್ರು. ಮನೇಲೂ ಸ್ವಲ್ಪ ಫ್ರೀ ಆಗಿದ್ದೆಲ್ಲ, ಒಂದು 10 ಗಂಟೆ ಆಗೋಗಿತ್ತು. ಇನ್ನು ದೋಸೆಗೆ ನೆನೆಸ್ಕೊಂಬಿಡೋಣ ನೆಕ್ಸ್ಟ್ ಡೇಗೆ ಅಂತಂದ್ಬಿಟ್ಟು ದೋಸೆಗೂ ನೆನೆಸ್ಕೊತಾ ಇದ್ದೆ. 1 ಲೋಟ ಅಕ್ಕಿಗೆ ನನ್ನ ಕೈಲಿ 3 ಹಿಡಿ ಆಗೋಷ್ಟು ಉದ್ದಿನಬೇಳೆ ಹಾಕಿ, 1 ಹಿಡಿ ಅವಲಕ್ಕಿ ಹಾಕಿ, 1-2 ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು 1 ಚಮಚ ಮೆಂತ್ಯ ಹಾಕಿ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡ್ರೆ ಆಯಿತು. ಒಂದು 4 ಅವರ್ ನೆನೆಬೇಕು ಅಷ್ಟೇ. ಜಾಸ್ತಿ ಹೊತ್ತು ನೆನೆಸೋದು ಬೇಡ, ಕಮ್ಮಿ ಹೊತ್ತು ನೆನೆಸೋದು ಬೇಡ. 4 ಅವರ್ ನೆಂದರೆ ಸಾಕು. ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಅಷ್ಟೇ. ಆ ದೋಸೆಗೆ ನೆನೆಸಿಟ್ಕೊಂಡಾದ್ಮೇಲೆ ಮನೇಲೆಲ್ಲ ಹೋದ್ರಲ್ಲ, ಇನ್ನೊಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಳೋದಿತ್ತು. ಏನಿಲ್ಲ, ಸ್ವಲ್ಪ ಪೇಯ್ನ್ ಇತ್ತಲ್ಲ, ಪೇಯ್ನ್ಗೆ ಮಾಮೂಲಿ ಡೋಲೋ ಕೊಡ್ತಾರೆ. ಅದಾದಮೇಲೆ ಒಂದು ಪ್ಯಾಂಡಿ, ಅದಾದಮೇಲೆ ಒಂದು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಾರೆ ಅಷ್ಟೇ. ಆ ಟ್ಯಾಬ್ಲೆಟ್ ತೊಗೊಂಡ್ಮೇಲೂ ಮನೆ ಕೆಲಸ ಮಾಡೋದು ಅಂದರೆ ತುಂಬ ಹಿಂಸೆ ಗೈಸ್ ಅಲ್ವಾ. ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ನಿದ್ದೆ ಥರ ಮೂಡು, ಮನೆ ಕೆಲಸ ಮಾಡೋದಕ್ಕೂ ಹಿಂಸೆ ಆಗ್ತಿತ್ತು ನನಗೆ. ಆದರೂ ಪರವಾಗಿಲ್ಲ, ನಾನು 4 ಡೇಸಿಂದ ಕ್ಲೀನೇ ಮಾಡಿರಲಿಲ್ಲ. ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಕಹಿ ಇತ್ತು ಅಂತಂದರೆ ಈ ಟ್ಯಾಬ್ಲೆಟು ನುಂಗಿದ ತಕ್ಷಣ ವಾಂತಿ ಬಂದಂಗೆ ಆಗ್ಬಿಡ್ತು. ಅದಾದಮೇಲೆ ಒಂದು ಸ್ವಲ್ಪ ಹಣ್ಣು ತಿನ್ಕೊಂಬಿಟ್ಟೆ. ಹಣ್ಣು ಯಾವಾಗಲೂ ತಂದಿಟ್ಟಿರ್ತಾರೆ ಮನೆಯಲ್ಲಿ. ಏನಾದರೂ ವೇರಿಯೇಷನ್ ಆದರೆ ಹಣ್ಣು ತಿಂದು ಸ್ವಲ್ಪ ಸುಸ್ತು ಇದ್ದಾಗ ಹಣ್ಣು ತಿನ್ಕೊಂಡ್ರೆ ಆಯಿತು. ಇದೇ ಟ್ಯಾಬ್ಲೆಟ್ಟು 5 ಡೇಸ್ ತನಕ ತೊಗೋಬೇಕು. ಬೆಳಿಗ್ಗೆ ಒಂದು ಸೆಟ್ಟು, ರಾತ್ರಿ 1 ಸೆಟ್ಟು ತೊಗೊಳ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ಕಹಿ ಇತ್ತು, ನುಂಗೋಕ್ಕೆ ಆಗ್ತಿರ್ಲಿಲ್ಲ, ವಾಂತಿ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ. ಪರವಾಗಿಲ್ಲ, ತೊಗೊಳ್ಳೇಬೇಕಲ್ಲ, ಪೇಯ್ನ್ ಕಮ್ಮಿ ಆಗಬೇಕಂದ್ರೆ ತೊಗೊಳ್ಳೇಬೇಕಲ್ಲ, ಅದಕ್ಕೋಸ್ಕರ ತೊಗೊಂಡೆ. ಅದಾದಮೇಲೆ ಸ್ವಲ್ಪ ತಲೆ ಸ್ನಾನ ಮಾಡೇ ಇರಲಿಲ್ಲ ನಾನು. ಸುಮಾರು ಒಂದು 4-5 ದಿನ ಆಗಿತ್ತು. ಹಾಗಾಗಿ ಒಂದು ಎಣ್ಣೆ ಮಸಾಜ್ ಮಾಡಿಕೊಂಡು, ಹೆಡ್ ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡೋಣ ಅಂತಂದ್ಬಿಟ್ಟು. ನಾನು ಆ್ಯಕ್ಚುಲಿ ನೈಟ್ ಹೊತ್ತು ಎಣ್ಣೆ ಹಾಕಿ ತಿರ್ಗಾ ಬೆಳಗ್ಗೆ ಹೊತ್ತು ಸ್ನಾನ ಮಾಡೋ ಅಭ್ಯಾಸನೇ ಇಲ್ಲ ನನಗೆ. ಏಕೆಂದರೆ ನನಗದು ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಎಣ್ಣೆ ಹಚ್ಚಿದ ತಕ್ಷಣ ಸುಮಾರು ಒಂದು 3 ಅವರ್ ಅಷ್ಟೇ ನನಗೆ ಕೆಪಾಸಿಟಿ. ಅದಾದಮೇಲೆ ನಾನು ಹೇರ್ ವಾಶ್ ಮಾಡಲೇಬೇಕು, ಇಲ್ಲಾಂತಂದ್ರೆ ಒಂಥರ ಇರಿಟೇಷನ್ನು, ಕೂದಲನ್ನ ಕತ್ತರಿಸ್ಬಿಡೋಣ ಅನ್ನೋಷ್ಟು ಇರಿಟೇಷನ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ನಾನ ಮಾಡೋದಕ್ಕೆ ಒಂದು 3 ಅವರ್ ಇದೆ ಅನ್ನುವಾಗ ನಾನು ಆಯಿಲ್ ಅಪ್ಲೈ ಮಾಡಿಬಿಡ್ತೀನಿ. ಆಯಿಲ್ ಅಪ್ಲೈ ಮಾಡಿ ಅದಾದಮೇಲೆ ನಾನು 3 ಅವರ್ ಬಿಟ್ಟು ಮಾಮೂಲಿ ಸ್ನಾನ ಮಾಡ್ತೀನಿ ಅಷ್ಟೇ. ಇವಾಗ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಬೆಡ್ಶೀಟೆಲ್ಲ ಚೆನ್ನಾಗಿ ಒದ್ರಬಿಟ್ಟು ಹಾಸ್ಕೊಳ್ಳೋಣ. ಏಕೆಂತಂದರೆ ಗೈಸ್, ಸುಮ್ಮನೆ ಇವಾಗ ಹಾಸಿರೋ ಬೆಡ್ಶೀಟ್ ಮೇಲೆ ಮಲ್ಕೊತಾನೇ ಇದ್ದರೆ ಅದು ಧೂಳಿರುತ್ತೆ, ಸುಮ್ಮನೆ ಬಾಡಿ ಪೇಯ್ನ್ ಬರುತ್ತೆ, ಒಂಥರ ಇರಿಟೇಷನ್ ಆಗುತ್ತೆ, ನಿದ್ದೆನೂ ಬರೋಲ್ಲ ಸರಿಯಾಗಿ. ಹಾಗಾಗಿ ಒಂದು ಸತಿ ವಾರಕ್ಕೆ 2 ಸತಿನಾದರೂ ಸುಮ್ಮನೆ ಬೆಡ್ಶೀಟ್ನ ನೀಟಾಗಿ ತೆಗೆದು ಮತ್ತೆ ಹಾಸ್ಕೊಂಡ್ರೆ ಬೆಟರ್ ಆಗುತ್ತೆ.
ನಾನು ಅದಕ್ಕೋಸ್ಕರ ಹಿಂಗೆ ತೆಗೆದ್ಬಿಟ್ಟು ನೀಟಾಗಿ ಹಾಸ್ಕೊಂಡ್ಬಿಡ್ತೀನಿ. ಹಾಸ್ಕೊಂಡು ಮಾಮೂಲಿ ಬೆಡ್ಶೀಟು ದಿಂಬು ಎಲ್ಲ ನೀಟಾಗಿ ಇರಲೇಬೇಕು. ನಮಗೆ ಒಂಚೂರು ವೇರಿಯೇಷನ್ ಆದರೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ರೂಮಲ್ಲಿ ಬೆಡ್ಶೀಟ್ ಕ್ಲೀನ್ ಮಾಡಿದ್ಮೇಲೆ ಹಾಲಲ್ಲೂ ಸೋಫಾ ಇತ್ತು. ಆ ಸೋಫಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಈ ಸೋಫಾ ನಾನು ಆನ್ಲೈನಲ್ಲಿ ತರಿಸಿದ್ದು. ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಸೋಫಾ ಕಮ್ ಬೆಡ್ಡು. ನಿಮ್ಗೇನಾದರೂ ಗೊತ್ತಿದ್ದರೆ ಸರಿ, ಗೊತ್ತಿಲ್ಲ ಅಂತಂದರೆ ಒಂದ್ಸತಿ ನೋಡಿ ಆನ್ಲೈನಲ್ಲಿ. ಸೋಫಾ ಕಮ್ ಬೆಡ್ಡು ಇದು 3 ಸೀಟರು ನಾವು ತೊಗೊಂಡಿದ್ದು. 2 ಸೀಟರ್ ಇದೆ, 4 ಸೀಟರ್ ಇದೆ. ನಮಗೆ 3 ಸೀಟರ್ ಸಾಕು ಅಂತಂದ್ಬಿಟ್ಟು ತೊಗೊಂಡಿದ್ವಿ. ಅದೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಆಗೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ಅಂದರೆ ಮಧ್ಯಾಹ್ನ ಒಂದು 3 ಗಂಟೆ ಆಗೋಗಿತ್ತು. ಇನ್ನು 3 ಗಂಟೆ ನಾನು ಬೆಳಗ್ಗೆ ದೋಸೆ ನೆನೆಸಿಟ್ಟಿದ್ನಲ್ಲ, ರುಬ್ಬಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರುಬ್ಬಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೆಂದಿತ್ತು. ಆ್ಯಕ್ಚುಲಿ 4 ಅವರ್ ಅಷ್ಟೇ ಬಿಡಬೇಕಾಯ್ತು. 10 ಗಂಟೆಗೆ ನೆನೆಸಿದ್ದು ಅಂದರೆ 1 2 3 4 1 ಅವರ್ ಜಾಸ್ತಿನೇ ನೆಂದಿದೆ. ತುಂಬ ಚೆನ್ನಾಗಿ ನೆಂದಿದೆ. ನೋಡೋಣ ಹೇಗೆ ಬರುತ್ತೆ ಅಂತ. ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಚೆನ್ನಾಗಿ ಹುಳಿ ಬರುತ್ತೆ ಮತ್ತು ಅದು ಚೆನ್ನಾಗಿ ಉಬ್ಬಿ ಬಂದಾಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಎಲ್ಲದೂ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೆ. ಕೊನೆಯದಾಗಿ 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂತಂದರೆ ನಾನು ಸೌಟಲ್ಲಿ ಹಾಕಿದ್ರೆ ಹುಳಿ ಬರೋದಿಲ್ಲ. ನಾನು ಕೈ ಹಾಕಿ ಮಿಕ್ಸ್ ಮಾಡಿದ್ರೇ ಹುಳಿ ಬರೋದು. ಕೆಲವ್ರು ಕೈ ಹಾಕಿದ್ರೆ ಹುಳಿ ಬರೋದಿಲ್ಲ, ಸೌಟ್ ಹಾಕಿದ್ರೆ ಹುಳಿ ಬರುತ್ತೆ. ಆ ರೀತಿಯೂ ಇರುತ್ತೆ. ನಾನು ಕೈಯಲ್ಲಿ ಕಲಸಿದ್ರೆ ಮಾತ್ರ ಹುಳಿ ಬರುತ್ತೆ. ಅದಕ್ಕೆ ಕೈಯಲ್ಲಿ ನೀಟಾಗಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅದನ್ನ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ರೆ ಆಯಿತು. ಬೆಳಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಬೇಕಾದ್ರೆ ಒಂದ್ಸತಿ ತೋರಿಸ್ತೀನಿ. ಬೆಳಗ್ಗೆ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಅಂತ. ಇದಾದಮೇಲೆ ಸ್ವಲ್ಪ ನನಗೆ ಸುಸ್ತಿತ್ತು. ಅಂತಂದರೆ ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಂಡಿದ್ದಲ್ಲ, ಸುಸ್ತಿತ್ತು. ಹಾಗಾಗಿ ಒಂದು ಫ್ರೂಟ್ದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇದು ಕರ್ಬೂಜ ಹಣ್ಣು ಅಂತಂದರೆ ಕನ್ನಡದಲ್ಲಿ ಅದೇನೋ ಅಂತಾರೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಇದನ್ನು ನಾನು ಕರ್ಬೂಜ ಅಂತಲೇ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಇದನ್ನು ಸರಿಯಾಗಿದ್ದರೆ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ಯಾವ ಹಣ್ಣು ಅಂತ ಅಂದ್ಬಿಟ್ಟು. ಒಂದು ಹಣ್ಣಿಗೆ 1 ಗ್ಲಾಸ್ ಜ್ಯೂಸ್ ಆಗುತ್ತೆ ಅಷ್ಟೇ. ಎಲ್ಲ ನೀಟಾಗಿ ನನಗೆ ಕಟ್ ಮಾಡೋಕ್ಕೆ ಬರೋದಿಲ್ಲ ಆ್ಯಕ್ಚುಲಿ. ಇದನ್ನ ನಮ್ಮ ಮನೆಯವರೇ ಕಟ್ ಮಾಡಿಕೊಡೋದು. ನನಗೆ ಸುಸ್ತಾಗ್ತಿತ್ತಲ್ಲ, ಸುಮ್ಮನೆ ಹಂಗೆ ತಿನ್ನೋ ಬದಲು ಒಂದು ಸ್ವಲ್ಪ ಹಿಂಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಮಾಡ್ಕೊಂಡು ಕುಡಿತಾ ಇದ್ದೆ ಅಷ್ಟೇ. ಸರಿಯಾಗಿ ಕಟ್ ಮಾಡ್ತಾ ಇಲ್ಲ ನಾನು ಆ್ಯಕ್ಚುಲಿ, ನನಗೆ ಗೊತ್ತಾಗ್ತಿದೆ ಅದು. ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ 2 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿನ ಬಿಡಿಸ್ಬಿಟ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಆಯಿತು. ಜ್ಯೂಸ್ ರೆಡಿಯಾಗಿರುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಜ್ಯೂಸ್ ಕುಡಿದಾದ್ಮೇಲೆ ಸ್ವಲ್ಪ ತಣ್ಣಗಾಯಿತು, ಸುಸ್ತೆಲ್ಲ ಕಮ್ಮಿ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ದಿನ. ಈ ವಿಡಿಯೋ ಅಕಸ್ಮಾತ್ ಇನ್ ಕೇಸ್ ಏನಾದರೂ ಒಂಚೂರಾದರೂ ಇಷ್ಟ ಆಗಿದ್ದರೆ ಅಥವಾ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿತ್ತು ಈ ವ್ಲಾಗು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಅದನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ದಿನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ. ಥ್ಯಾಂಕ್ ಯು.